ನಮಸ್ಕಾರ ಗೆಳೆಯರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಫಸಲ್ ಭೀಮಾ ವಿಮಾ ಹಣದಲ್ಲಿ ಮಧ್ಯವರ್ತಿಗಳ ಹಾವಳಿ ವಿರೋಧಿಸಿ ಹೋರಾಟ. ಹರಪನಹಳ್ಳಿ ಫಸಲ್ ಭೀಮಾ ಯೋಜನೆಯಡಿ ರೈತರಿಗೆ ಸಿಗಬೇಕಾದ ವಿಮಾ ಹಣದಲ್ಲಿ ಮಧ್ಯವರ್ತಿಗಳ ಹಸ್ತಕ್ಷೇಪ ಹೆಚ್ಚುತ್ತಿರುವುದನ್ನು ಖಂಡಿಸಿ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಾರಕನಾಳು ಗ್ರಾಮ ಪಂಚಾಯತಿಗ ರೈತರು ಮುತ್ತಿಗೆ ಹಾಕಿ ತೀವ್ರ ಪ್ರತಿಭಟನೆ ನಡೆಸಿದರು. ಅಖಿಲ ಭಾರತ ಕಿಸಾನ್ ಸಂಘಟನೆ ನೇತೃತ್ವದಲ್ಲಿ ನಡೆದ ಈ ಹೋರಾಟದಲ್ಲಿ ಹಲವಾರು ರೈತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ರೈತರು ಮಧ್ಯವರ್ತಿಗಳ ಹಾವಳಿ ನಿಲ್ಲಿಸಬೇಕು, ವಿಮಾ ಹಣ ನೇರವಾಗಿ ರೈತರ ಖಾತೆಗೆ ಜಮಾ ಮಾಡಬೇಕು ಎಂದು ಘೋಷಣೆ ಕೂಗಿದರು. ಫಸಲ್ ಭೀಮಾ ಯೋಜನೆಯ ಉದ್ದೇಶ ರೈತರನ್ನು ಸಂಕಷ್ಟದಿಂದ ರಕ್ಷಿಸುವುದಾದರೂ ಪ್ರಾಯೋಗಿಕವಾಗಿ ಮಧ್ಯವರ್ತಿಗಳ ಹಸ್ತಕ್ಷೇಪದಿಂದ ರೈತರಿಗೆ ಅನ್ಯಾಯವಾಗುತ್ತಿದೆ ಎಂದು ಅಖಿಲ ಭಾರತ ಕಿಸಾನ್ ಸಭಾ ಜಿಲ್ಲಾ ಅಧ್ಯಕ್ಷ ಗುಡಿಹಳ್ಳಿ ಹಾಲೇಶ್ ಆರೋಪಿಸಿದರು. ತಾಲೂಕು ಕಾರ್ಯದರ್ಶಿ ರಮೇಶ್ ನಾಯಕ್ ಮಾತನಾಡಿ, ರೈತರಿಗೆ ಸಿಗಬೇಕಾದ ವಿಮಾ ಹಣವನ್ನು ಮಧ್ಯವರ್ತಿಗಳು ಕಮಿಷನ್ ಹೆಸರಿನಲ್ಲಿ ದೋಚುತ್ತಿದ್ದಾರೆ. ಸರ್ಕಾರ ತಕ್ಷಣವೇ ಇದನ್ನು ನಿಲ್ಲಿಸಿ ನೇರ ಹಣ ವರ್ಗಾವಣೆಯನ್ನು ಬಲಪಡಿಸಬೇಕು. ನಾವು ಬೆಳೆ ನಷ್ಟ ಅನುಭವಿಸಿದರೂ ವಿಮಾ ಹಣ ಸಿಗಲು ಕಚೇರಿಗಳಿಗೆ ಸುತ್ತಾಡಬೇಕು. ಮಧ್ಯವರ್ತಿಗಳಿಲ್ಲದೆ ಯಾವುದೇ ಕೆಲಸ ಸಾಗುವುದಿಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಪ್ರತಿ ಹಂತದಲ್ಲೂ ರೈತರಿಂದ ಹಣ ವಸೂಲಿ ಮಾಡಲಾಗುತ್ತಿದೆ. ಇದರಿಂದ ಸಣ್ಣ ರೈತರು ತುಂಬಾ ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಸರಕಾರ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಎಂದರು. ಎಲ್ಬಿ ಹಾಲೇಶ್ ನಾಯಕ್ ಮಾತನಾಡಿ, ಮಧ್ಯವರ್ತಿಗಳ ಹಾವಳಿ ಮುಂದುವರಿದರೆ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸಲಾಗುವುದು. ರೈತರಿಗೆ ನ್ಯಾಯ ಸಿಗುವವರೆಗೆ ಹೋರಾಟ ನಿಲ್ಲುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಎಲ್ ಮಂಜಾನನಾಯಕ್ ಹಾಗೂ ಬಸವರಾಜ್ ಹಾವೇರಿ ಮಾತನಾಡಿದರು. ಪ್ರತಿಭಟನೆಯ ಸುದ್ದಿ ತಿಳಿದು ಸ್ಥಳಕ್ಕೆ ಹರಪನಹಳ್ಳಿ ತಹಶೀಲ್ದಾರರಾದ ಗುರು ಬಸವರಾಜ ಭೇಟಿ ನೀಡಿ ರೈತರ ಮನವಿಯನ್ನು ಸ್ವೀಕರಿಸಿದರು. ಕೃಷಿ ಅಧಿಕಾರಿಗಳಾದ ನಾಗರಾಜ್, ಸಂಗಪ್ಪ ಹಾಗೂ ಇಒ ಚಂದ್ರಶೇಖರ್ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿದ್ದರು. ಈ ಕುರಿತು ಮೇಲಧಿಕಾರಿಗಳ ಗಮನಕ್ಕೆ ತಂದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಪಿಎಸ್ಐ ನಾಗರತ್ನಮ್ಮ ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಾಗಿದ್ದರು. ಒಟ್ಟಿನಲ್ಲಿ ಫಸಲ್ ಭೀಮಾ ಯೋಜನೆಯಲ್ಲಿ ಮಧ್ಯವರ್ತಿಗಳ ಹಾವಳಿಗೆ ಕಡಿವಾಣ ಹಾಕಬೇಕೆಂಬ ರೈತರ ಒತ್ತಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಸರ್ಕಾರದ ತ್ವರಿತ ಕ್ರಮ ಅಗತ್ಯವಾಗಿದೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಹಾರಕನಾಳು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶಿವಪ್ಪ, ಸೆಕ್ರೆಟರಿ ಲಕ್ಷ್ಮೀಕಾಂತ್, ಕರವಸೂಲಿಗ ಪಕ್ಜೀರಪ್ಪ, ಸ್ವಾಮಿನಾಯಕ್, ಹುಲಿಕಟ್ಟಿ ಲೀರೇಶ್, ಬಾಸು ಸಾಹೇಬ್, ಪುಟ್ಟನಾಯಕ್, ಎಲ್ಬಿ ಮಂಜಾನನಾಯಕ್, ಬದ್ಯಾನನಾಯಕ್, ಹನುಮಂತನಾಯಕ್, ಲೋಕ್ಯಾನನಾಯಕ್, ಶಶಿಪೂಜಾರ್, ಲಕ್ಕಪ್ಪ, ರಾಜಪ್ಪ, ಗೋಣಿಸ್ವಾಮಿ ಭಾಗಿಯಾಗಿದ್ದರು. ವರದಿ ಮಹೇಶ್ ಅರಸೀಕೆರೆ. ಎಷ್ಟು ಮಟ್ಟಿಗೆ ಅದರ ಬಗ್ಗೆ ನೀವು ಪ್ರಚಾರವನ್ನು ಮಾಡಿದಿರಿ? ಕಳೆದ 3 ರಿಂದ 7 ವರ್ಷದ ಯಾವ ರೀತಿಯಲ್ಲಿ ಕೂಡ ಮಾದರಿಯನ್ನು ತಯಾರಿಸಿ ವರದಿಯನ್ನು ನೀಡಿದ್ರು ನೀವು ಸರ್ಕಾರಕ್ಕೆ ಆಗಲಿ ರೈತರಿಗಾಗಲಿ. ಯಾವ್ದೋ ಗ್ರಾಮ ಒಳಗ ಹಾಕೋಬೇಡದ, ತಮಗೆ ಬೇಕಾಗಿರೋ ರೈತರಿಗೆ ಫೋನ್ ಮಾಡೋದು ಬೇಡದ, ಅದರ ಇನ್ಶೂರೆನ್ಸ್ ತಾವೇ ಕಟ್ಟೋದು, ಅವ್ರ ಪಾಸ್ಬುಕ್ ಎಲ್ಲ ತಾವೇ ಇಟ್ಕೊಂಡ್ಬಿಟ್ಟು ಇವತ್ತು ಇನ್ಶೂರೆನ್ಸ್ ಬಂದೈತೆ ನೋಡಿ ಸ್ವಾಮಿ ನೀವು ಬಿಡಿಸ್ಕೊಡಿ ಅಂತ ಹೇಳ್ಬಿಟ್ಟು ಈ ಏಜೆಂಟ್ರು ದಲ್ಲಾಳಿಗಳು ಇವತ್ತು ಕೆಲಸ ಮಾಡ್ತಾ ಇರೋದು. ಇಂಥವೆಲ್ಲ ಕಡಿವಾಣ ಹಾಕ್ಬೇಕಪ್ಪ ಅಂದ್ರೆ ಇವತ್ತು ಅಖಿಲ ಭಾರತ ಕಿಸಾನ್ ಸಭಾ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ. ಇವತ್ತಿದು ಒಂದೇ ಪಂಚಾಯತಿ ಅಲ್ಲ, ಈ ತಾಲೂಕೊಳ ಇರ್ತಕ್ಕಂಥ 37 ಗ್ರಾಮ ಪಂಚಾಯತಿಯ ಮುಂದೆನೂ ಕೂಡ ನಾವು ಹೋರಾಟ ಮಾಡ್ತೀವಿ. ಎಲ್ಲ ರೈತರಿಗೆ ಸರಿಯಾದ ಮಾಹಿತಿ ಕೊಡ್ಬೇಕು ಸ್ವಾಮಿ. ಗ್ರಾಮ ಲೆಕ್ಕಾಧಿಕಾರಿಗಳು ವಿಎಗಳು ಬಂದಿರ್ತಾರ, ಪಂಚಾಯತಿ ಅಂದ್ರೆ ಅದಕ್ಕೆ ಪಂಚಾಯತಿ ಅಂತ ಹೆಸರಿಟ್ಟಿದ್ರು ಪಂಚಾಯತಿ ಮಾಡ್ಲಿಕ್ಕೆ. ಈ ಭಾಗದಲ್ಲಿ ಇರ್ತಕ್ಕಂಥ ರೈತರಿಗೂ ಮಾಹಿತಿ ನೀಡ್ಲಿಕ್ಕೆಲ್ಲ ಇದು ಪಂಚಾಯತಿ ಆಗಿರೋದು. ಸರಿಯಾದ ರೀತಿಯಲ್ಲಿ ನಾವು ರೈತರ ಮಕ್ಕಳೇ, ತಾವು ಕೂಡ ರೈತರ ಮಕ್ಕಳೇ ಆಲೋಚನೆ ಮಾಡಬೇಕು. ಯಾವುದೇ ಒಂದು ಸರ್ಕಾರ ಸರ್ಕಾರದಿಂದ ಬಂದಂತ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ರೈತರಿಗೆ ಒದಗಿಸುವಂತ ಕೆಲಸ ಇವತ್ತು ಮಾಡಬೇಕಾಗಿರೋದು. ಎಲ್ಲದನ್ನು ಶಾಸಕರು ಮಾಡಕ್ಕಾಗಲ್ಲ. ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಸಕರು ಮಾಡ್ಬೇಕಾಗಿದ್ದಪ್ಪ ಅಂದ್ರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಯಾವ್ದಕ್ಕೆ ಇರಬೇಕ್ರಿ? ಯೋಗ್ಯತೆ ಇಲ್ದಾನು ಮನೆ ಹೋಗಿ ಕಾಯ್ಬೇಕು. ಅವನು ಸರ್ಕಾರ ಯಾವ್ದಕ್ಕೆ ಅವನಿಗೆ ಸಾಡಿ ಕೊಟ್ಟು ಅವನಿಗೆ ಕಳ್ಸಿರೋದಿಲ್ಲ ಪಂಚಾಯತಿ ಒಳಗ. ಬೆಳೆ ಮೇಲೆ ಆಗಿರೋಂಥ ಅನ್ಯಾಯನ ಸರಿಪಡಿಸ್ಬೇಕಂತ ಕೋರಿದ್ದೀರ. ಈಗ ಇದಕ್ಕೆ ಏನೇನು ನಾರ್ಮ್ಸ್ ಇದೆ ಅಂತ ಅದೊಂದು ಪಟ್ಟಿ ಮಾಡಿ, ಯಾರು ಓರಿಯೆಂಟಲ್ ಇನ್ಶೂರೆನ್ಸ್ ಎಸ್ಪೆಷಲಿ ಅವ್ರನ್ನ ಯಾರಿದ್ದಾರೆ ಈ ಡಿಸ್ಟಿಕಲ್ಲಿ ಅವ್ರು ಕರೆಸಿ ಮುಖಂಡರನ್ನ ಒಂದು ಸಭೆಯನ್ನು ಮಾಡಿ ಮತ್ತು ಅದಕ್ಕೆ ಎಲ್ಲ PDOಗಳನ್ನ ಬರೋಕ್ಕೆ ಅವತ್ತು ಕುತ್ಕೊಂಡು ಎದುರಿಗೆ ಡಿಸ್ಕಸ್ ಮಾಡೋಣ.
ಈಗ ಸುಮ್ಮನೆ ಈಗ ರೈಟಿಂಗ್ನ ಕೊಟ್ಟು ಅವರಿಂದ ರಿಪ್ಲೈ ಕೇಳೋದೇನು ಇದಿಲ್ಲ. ಅವ್ರೇನು ಅಲ್ಲಿ ಫೀಡ್ಬ್ಯಾಕ್ ಬರುತ್ತೋ ಅದ್ರ ಮೇಲೆ ಬೇಕಾದ್ರೆ ನಾವು ಆ್ಯಕ್ಷನಿಗೆ ಬರೆದ್ರಾತು. ಇದನ್ನು ಮೊನ್ನೆ ಜಿಲ್ಲಾಧಿಕಾರಿಗೆ ತಾವೇನು 4 ಬೇಡಿಕೆಗಳನ್ನ ಕೊಟ್ಟಿದ್ರೆ ಇನ್ನು ಸಕಾರಾತ್ಮಕ ಸ್ಪಂದಿಸುವಂತೆ ನಾನು ಶಿಫಾರಸು ಮಾಡ್ತೀನಿ. ಅದೇ ರೀತಿ ಒಂದು 15 ದಿವಸದೊಳಗೆ ಮೀಟಿಂಗ್ ಕರೀರಿ. ಇವರು ಒಂದು ಮೀಟಿಂಗ್ ಕರೆದು ಆಮೇಲೆ ಶಿಫಾರಸು ಮಾಡೋಲ್ಲ ಸರ್. ಒಂದು ಮೀಟಿಂಗ್ ಮಾಡಿಸ್ಕೊಂಡು ಬೇಡಿಕೆ ಅದು ಅಲ್ಲಿ ಕಳಿಸ್ಬೇಕು. ಅದೇ ಈ ಬೇಡಿಕೆ ಏನು ಕೊಟ್ಟಿರಲ್ಲ ಅದನ್ನ ಅಲ್ಲಿ ಕಳಿಸಿ ನಾವು ಇಲ್ಲಿ ಮೀಟಿಂಗ್ ಮಾಡ್ತೀವಿ. ಅಲ್ಲ ಸರ್, ಈ ಕೃಷಿ ಇಲಾಖೆ ಅಧಿಕಾರಿಗಳು ಅದಾರ, ಈಗ CC ವರದಿ ಯಾವಾಗ ಕೊಡ್ತಾರೆ ಸರ್? ಇದು ಮುಂಗಾರಿಂದ ನೀವು ಹೇಳ್ತೀವಿ. ಮುಂಗಾರಿಂದ CC ವರದಿ ಏನಾಕೈತಿ ಅಂತಂದ್ರೆ ಈಗ ಇನ್ಶೂರೆನ್ಸ್ನವ್ರು ಅವ್ರಿಗೆ ಕನ್ಸಲ್ಟ್ ಇಲ್ದಂಗೆ ರೆಡಿ ಮಾಡ್ತಾರೆ. ರೆಡಿ ಮಾಡಿಬಿಟ್ಟು ಏನು ಮಾಡ್ತಾರೆ ಇವರು ಅಂತಂದ್ರೆ ಬೆಳೆ ಎಲ್ಲ ಕಟಾಪ್ ಆಗಬೇಕು, ನಮ್ಮ ಪಂಚಾಯತಿ ಮಾತ್ರ ಲಾಸ್ಟಿಗೆ ಕೊಡ್ತಾರೆ. ಇಲ್ಲ ಅದಕ್ಕೆ ಇಷ್ಟು ಟೈಮ್ ಅಂತ ಇರುತ್ತೆ ಹಂಗೆ ಮಾಡಕ್ಕೆ. ಕೇಳ್ರಿ ಸರ್, ಅದು ನೀವು ನೋಡ್ರಿ. ಈಗ ತಡ್ರಿ, ಮುಂಗಾರ್ದು ಏನೈತಲ್ಲ, ಮುಂಗಾರ್ದು ಶೇಂಗಾದ ಏನೈತಲ್ಲ, ಇಡೀ ರಾಜ್ಯ ತುಂಬ ಎಲ್ಲ ಕೊಟ್ಟಾರ, ಹರ್ಕಾ ಪಂಚಾಯತಿ ಕೊಟ್ಟಿಲ್ಲ. ಯಾಕಂದ್ರೆ ಅಲ್ಲಿ ಬೆಳೆ ಖಾಲಿ ಆಗಲಿ ಅಂತ ಈ ಹೊಲದ ತೊಗೊಂಡೋಗಿ ಆ ಹೊಲದ ಮೇಲೆ ಇಡೋದು, GPS ಮಾಡೋದು. ಆ ಹೊಲದ ತೊಗೊಂಡೋಗಿ ನೀವು 8,000 ಎಕರೆ ನೀರಾವರಿ ಐತೇನ್ರಿ ಬೋರ್ವೆಲ್ಲಿಂದ ಒಂದು ಮಾಹಿತಿ ಕೊಟ್ಬಿಡ. ನೀವು ತಹಸೀಲ್ದಾರ್ ಸಾಹೇಬ್ರು ಅದಾರ, ಎಷ್ಟು ನಮ್ಮ ಪಂಚಾಯತ್ಯಾಗ ಒಂದು 500 ಎಕರೆ ಇರ್ಬೋದು ನೀರಾವರಿ. 8,000 ಎಕರೆ ನೀರಾವರಿ ಐತೆ ಅಂತ ಹೇಳಿ ಇದು ಮಾಡ್ತಾರೆ. ಬೋರ್ವೆಲ್ ಎಷ್ಟು ಅದಾವ ಸರ್? ಬೆದ್ಲಿಗೆ ಹಂಗೆ ಅನ್ಯಾಯ ಮಾಡ್ತಾರ ಸರ್. ಬೆದ್ಲ ನೀರಾವರಿ ನಮ್ಮ ಹರ್ಕಳ 7 ಹಳ್ಳಿ ಪಂಚಾಯತಿ ಸರಿಸಮ ಏನಾರು ಮಾಡಲಿ. ಈ ಹೋರಾಟನೂ ಆಗ್ತಿದ್ದಲ್ಲ. ನಮಗೆ ಬೆದ್ಲಾರ ಅನ್ನೋರಿಗೆ 12%, ನೀರಾವರಿಗೆ 75%. ಮಳೆಗಾಲ ಮುಂಗಾರು ಸರ್, ಮುಂಗಾರು ಬೆಳೆದಿದ್ದು ಅದು ಇದು ಬೆದ್ಲ ಮತ್ತು ನೀರಾವರಿ ಅಂತೇಳಿ ಅಪ್ಲಿಕೇಶನ್ ಹಾಕ್ತಾರೆ ಸರ್. ಈ ಇನ್ಶೂರೆನ್ಸ್ ಕಟ್ಟಬೇಕಾರ ಅದು ನೀರಾವರಿದಂದ್ರೆ 75%, ಬೆದ್ಲ ಆದ್ರೆ 12% ಮಾಡಿದ್ರೆ ಅವು ಎರಡೂ ರೈತರೇ. ಬೆದ್ಲ ಕಟ್ಟಿದಾರು ರೈತರೇ, ನೀರಾವರಿ ಕಟ್ಟಿದಾರು ರೈತರೇ. ಅನ್ಯಾಯ ಯಾಕೆ ಮಾಡಿದ್ರು ಕೇಳ್ತೀನಿ. ಈಗ ಅದು ಪರ್ಸೆಂಟೇಜ್ ಯಾವ ರೀತಿ ಫಿಕ್ಸ್ ಮಾಡ್ತಾರೆ? ಪರ್ಸೆಂಟೇಜ್ ಹೆಂಗೆ ಫಿಕ್ಸ್ ಮಾಡ್ತಾರೆ ಅಂದ್ರೆ ಸರ್, ಈ ಬೆಳೆ ಕಟಾವು ಪ್ರಯೋಗದ ಮೇಲೆ ಡಿಸೈಡ್ ಆಗುತ್ತೆ ಸರ್ ಎಲ್ಲ ಇದು. ಈ ಪಂಚಾಯತಿಗೆ 8 ಎಕ್ಸ್ಪೆರಿಮೆಂಟ್ ಇರ್ತವೆ ಸರ್. ಒಟ್ಟು 8 ರ್ಯಾಂಡಮ್ ಇದ್ರ ಮೇಲೆ ನಂಬರ್ ಸೆಲೆಕ್ಟ್ ಮಾಡ್ಕೊಂಡು ಫಾರ್ಮ್ ನಂಬರ್ 1 ಕೊಟ್ಟಿರ್ತಾರೆ ಸರ್. ವಿತಿನ್ 2 ಮಂತ್ಸ್ ಆಫ್ ದಿ ಕ್ರಾಪ್ ಇದ್ದಾಗ ಸರ್. ಆಮೇಲೆ ಬೆಳೆ ಕಟಾವು ಪ್ರಯೋಗ ಬಂದಾಗ ಅಲ್ಲೇ ಹೋಗಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು ಸರ್. ಮೊದಲಿಗೆ ಯಾವುದು ಸರ್ವೆ ನಂಬರ್ ಇರುತ್ತೋ ಅದೇ ಸರ್ವೆ ನಂಬರ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ಫಾರ್ಮ್ ನಂಬರ್ ಎಲ್ಲಿ 1 ಎಲ್ಲಿ ಮಾಡಿರ್ತಾರೆ ಸರ್, ಫಾರ್ಮ್ ನಂಬರ್ 2 ಅದೇ ಹೊಲದಾಗ ಹೋಗಿ ಮಾಡ್ಬೇಕು ಸರ್. ರೈತರಿಗೆ ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಇವತ್ತು ವಿಮೆ ಕಟ್ಟಿಸಿಕೊಂಡು ಕಂಪನಿಯವರು ಒಂದು ಪಂಚಾಯತಿಗೆ ಕೊಟ್ಟು ಒಂದು ಪಂಚಾಯತಿಗೆ ಕೊಡದಂಗೆ ಮತ್ತು ಇಲ್ಲಿ ಕೂಡ ಸ್ಥಳೀಯವಾಗಿ ಒಬ್ಬರಿಗೆ ಕೊಟ್ಟು ಒಬ್ಬರಿಗೆ ಬಿಟ್ಟು ಒಬ್ಬರಿಗೆ ಕಣ್ಣ ಬೆಣ್ಣೆ ಒಬ್ಬರಿಗೆ ಕಣ್ಣಾಗ ಸುಣ್ಣ ಮಾಡಿ ಸರಿಗೆ ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿದೆ. ಅವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ ರೈತರಿಗೆ ಈಗಾಗಲೇ ಮುಂಗಾರಿನಿಂದ ಅತಿ ಹೆಚ್ಚು ಬೆಳೆ ನಷ್ಟ, ಬೆಳೆ ನಾಶ ಆಗಿದೆ. ಬರೀ ಹಾರ್ಕಾಳು ಪಂಚಾಯತಿ ಅಂತಲ್ಲ, ಇಡೀ ನಮ್ಮ ಹರಪಳ್ಳಿಯ ಬಹುತೇಕ ಮಳೆ ಅತಿ ಹೆಚ್ಚು ಮಳೆ ಬಿದ್ದರಿಂದ ಬೆಳೆ ನಷ್ಟ ತುಂಬ ಆಗಿದೆ. ಮತ್ತು ಅದ್ರ ಜೊತೆಗೆ ಗೊಬ್ಬರ ಕೂಡ ಸಿಗದೆ ಕೂಡ ಬೆಳೆ ಸರಿಯಾಗಿ ಮೆಕ್ಕೆಜೋಳ, ಶೇಂಗಾ, ರಾಗಿ ಅಲ್ಲಿ ಬೆಳೆ ಗೊಬ್ಬರ ಸಿಗದೇ ಕೃತಕ ಅಭಾವ ಸೃಷ್ಟಿ ಮಾಡಿ ಅದಕ್ಕೂ ಕೂಡ ಬೆಳೆ ನಾಶ ಆಗಿದೆ. ಅಂಥ ಸಂದರ್ಭದಲ್ಲಿ ಈ ಕೇಂದ್ರ ಸರ್ಕಾರ ಏನು ಪ್ರಧಾನಮಂತ್ರಿ ಭೀಮಾ ಫಸಲ್ ಯೋಜನೆ ಅಂತೇಳಿ ಜಾರಿಗೆ ತಂದಿದೆ. ಹೆಂಗ ಮನುಷ್ಯರಿಗೆ ಹೆಂಗ ಅಲ್ಲೇನಾದ್ರೂ ಪ್ರಾಣ ಹಾನಿ ಆದರೆ ಅವ್ರಿಗೇನಾದ್ರು ಲಾಸ್ ಆದರೆ ಹೆಂಗ ವಿಮೆ ಬರ್ತದೆ, ಈ ರೈತರಿಗೆ ವಿಮೆ ಬೇಕು ಅಂತೇಳಿ ಒಂದು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಭೀಮಾ ಫಸಲ್ ಯೋಜನೆ ಅಂತ ಜಾರಿಗೆ ತಂದು ಅದು ನಮ್ಮ ತಾಲೂಕಿನ ಓರಿಯೆಂಟಲ್ ಇನ್ಸೂರೆನ್ಸ್ ಕಂಪ್ನಿಗೆ ಅದು ಒಪ್ಪಂದ ಮಾಡಿಕೊಂಡು ಅವರು ಹಣ ಕಟ್ಸ್ಕೊಂಡು ಎಲ್ಲ ಬೆಳೆಗಳಿಗೆ, ತೋಟಗಾರಿಕೆ ಬೆಳೆ ಆಗಿರ್ಬೋದು, ನೀರಾವರಿ ಬೆಳೆಗಳೇ ಆಗಿರ್ಬೋದು, ಮಳೆ ಆಶ್ರಿತ ಬೆಳೆಗಳೇ ಆಗಿರ್ಬೋದು, ತಾಲೂಕಿನ ಸಾವಿರಾರು ಹೆಕ್ಟರಿಗೆ ಮತ್ತು ಇಲ್ಲಿಯ ಸ್ಥಳೀಯ ಹಾರ್ಕಾಳು ಗ್ರಾಮ ಪಂಚಾಯತಿ ಮತ್ತು ಸಂಬಂಧಪಟ್ಟ ಎಲ್ಲ ಹಳ್ಳಿಗಳಿಗೆ ಹಣ ಕಟ್ಸ್ಕೊಂಡು ಸರಿಯಾಗಿ ಎಲ್ಲರಿಗೂ ಕೊಡದೆ ಒಬ್ರಿಗೆ ಕೊಡೋದು ಒಬ್ರಿಗೆ ಬಿಡೋದು ಅದು ಒಳ ವಿಚಾರ. ನನಗೆ ಅದು ಮಾಹಿತಿ ಇಲ್ಲದೆ ನಾನು ಏನು ಮಾತಾಡಲ್ಲ. ಅದು ಹಂಗಾಗಬಾರ್ದು. ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಅಧಿಕಾರಿಗಳು ಅವರಿಗೆ ರೈತರಿಗೆ ಕೆಲಸ ಮಾಡ್ರಿ ಅಂದ್ರ
ಅವರು ಬೇರೆ ಬೇರೆ ಕೆಲ್ಸಗಳು ಏನೋ ರಸ್ತೆಯಲ್ಲಿ ಹೆಂಗ ಕಳಪೆ ಮಾಡಿ ಏನೋ ಒಂದು ಬಿಲ್ಡಿಂಗ್ ನಲ್ಲಿ ಕಳಪೆ ಮಾಡಿ ಇನ್ನೊಂದು ಯಾವ್ದೋ ಒಂದು ಕಳಪೆ ಮಾಡಿ ಮಾಡ್ತಾರಲ್ಲ, ಇದನ್ನು ರೈತರು ಕೂಡ ಬೆಳೆ ವಿಮೆ ಹೆಸರಲ್ಲಿ ಏನು ಆಗಿದೆ ಅದು ವೈಜ್ಞಾನಿಕವಾಗಿ ಸಮೀಕ್ಷೆ ಮಾಡಿ ಯಾರಿಗೆ ರೈತರಿಗೆ ಯಾರಿಗೆ ಬಂದಿಲ್ಲ ಎಲ್ಲರಿಗೆ ಬಂದ್ರ ನಮಗೇನೋ ನಮ್ದೇನು ತಕರಾರಿಲ್ಲ. ಎಲ್ಲಾ ರೈತರಿಗೆ ಅರ್ಜಿ ಸಲ್ಲಿಸಿದ ರೈತರಿಗೆ ಎಲ್ಲಾ ಬೆಳೆಗಳಿಗೆ ಈ ವರ್ಷ ಸರಿಯಾಗಿ ಮಳೆ ಬಂದು ಅತಿ ಹೆಚ್ಚು ಮಳೆ ಬಂದು ಲಾಸ್ ಆಗಿದೆ, ಗೊಬ್ಬರ ಸಿಗದಲ್ಲೇ ಲಾಸ್ ಆಗಿದೆ, ಅದಕ್ಕೆ ಎಲ್ಲಾ ರೈತರಿಗೆ ಕೊಡಬೇಕಂತೇಳಿ ನಮ್ಮ ಆಗ್ರಹ. ಬರೀ ನಮ್ಮ ಹಾರ್ನಾಳ್ ಪಂಚಾಯತಿ ಜೊತೆಗೆ ಇಡೀ 37 ಗ್ರಾಮ ಪಂಚಾಯತಿಯ ಏನ 223ಕ್ಕಿಂತ ಹೆಚ್ಚು ಹಳ್ಳಿಗಳಿರೋದಲ್ಲ ಎಲ್ಲಾ ಹಳ್ಳಿಗಳಿಗೂ ಎಲ್ಲಾ ರೈತರಿಗಳಿಗೂ ಕೊಡಬೇಕು ಅಂತೇಳಿ ವಿಮೆ ಕಂಪನಿಯವರು ಕೊಡಬೇಕು ಈ ವರ್ಷ ಅಂತೇಳಿ ಮಾಡ್ತಾ ಇದಾವೆ. ನಾವು ಮಾಡ್ತಾ ಯಾರ ಇಲ್ಲ ಅಧಿಕಾರಿಗಳ ವಿರುದ್ಧ ಯಾವುದೇ ಒಂದು ಹಳಕಳಿ ಇಟ್ಟುಕೊಂಡು ನಮ್ಮ ಕಮ್ಯುನಿಸ್ಟ್ ಪಾರ್ಟಿ CPI ಆಗಿರ್ಬೋದು, ಅಖಿಲ ಭಾರತ ಕಿಸಾನ್ ಸಭಾ ಆಗಿರ್ಬೋದು, ಅಖಿಲ ಭಾರತ ವಿದ್ಯಾರ್ಥಿ ಒಕ್ಕೂಟ ಆಗಿರ್ಬೋದು, ಇಲ್ಲಿರ್ತಕ್ಕಂಥ ನಾಯಕರು ಇಲ್ಲಿ ಇದೇ ಊರಲ್ಲಿ ಬಹಳ ಜನ ನಮ್ಮ ಇಲ್ಲಿ ಈ ಹೋರಾಟದಲ್ಲಿ ಇದ್ದು ಹೋದರು ಕೂಡ ಪಂಚಾಯತಿ ಸದಸ್ಯರಾಗಿದ್ದಾರೆ. ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಏನೇ ಬರಲಿ. ಈಗ ಮನವಿ ಪತ್ರ ನಮ್ಮ ರಮೇಶ್ ನಾಯ್ಕರವರು ಈಗ ಮನವಿ ಪತ್ರ ಸ್ವೀಕರಿಸಿ ತಾಲೂಕು ದಂಡಾಧಿಕಾರಿಗಳು ಮತ್ತೆ ತಾಲೂಕು ಏನೇ ಬರಲಿ ಎಲ್ಲ ಸಂಗಾತಿಗಳೇ ಈಗಾಗಲೇ ನಾವು ಶೀಘ್ರದಲ್ಲಿ ನಮ್ಮ ತಹಸೀಲ್ದಾರ್ ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳು ಬರ್ತಾ ಇದಾರೆ. ನಾವು ಮನವಿ ಪತ್ರ ಕೊಡ್ತಾ ಇದೀವಿ. ಇವತ್ತು ಹೋರಾಟ ಮಾಡಿದ ತಕ್ಷಣನೇ ಆಗ್ಬೇಕು ಅಂತೇಳಿ ಇಲ್ಲ, ಅದನ್ನ ಎಲ್ಲರೂ ಸೇರಿ ದೊಡ್ಡ ಮಟ್ಟದಲ್ಲಿ ಯಾರ್ಯಾರು ಏನೋ ಪಟ್ಟಿ ಮಾಡಿ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡೋಣ. ಹಾಗಾಗಿ ಈಗ ಈ ಒಂದು ಹೋರಾಟನ ಉದ್ದೇಶಿಸಿ ನಮ್ಮ ರಮೇಶ್ ನಾಯ್ಕನವರು ಧರಣಿ ಸತ್ಯಾಗ್ರಹ ಶಾಂತಿಯುತವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೂ ಕೂಡ ನಾವು ಕ್ರಾಂತಿಕಾರಿ ಧನ್ಯವಾದ ತಿಳಿಸಿ ಈ ಹೋರಾಟವನ್ನು ಮುಕ್ತಾಯ ಮಾಡ್ತದೆ. ಇನ್ಕಿಲಾಬ್ ಜಿಂದಾಬಾದ್. ಅನ್ಯಾಯ ಮಾಡಿದ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಏನೇ ಬರಲಿ. ಈಗ ಮನವಿ ಪತ್ರ ನಮ್ಮ ರಮೇಶ್ ನಾಯ್ಕರವರು ಈಗ ಮನವಿ ಪತ್ರ ಸ್ವೀಕರಿಸಿ ತಾಲೂಕು ದಂಡಾಧಿಕಾರಿಗಳು ಮತ್ತೆ ತಾಲೂಕು